ಸೊ ಯಾರು ನಿಮ್ಮ ಹೀರೋಯಿನ್ ಯಾರು ಈ ಚಿತ್ರದಲ್ಲಿ? ನನ್ನ ಹೀರೋಯಿನ್ ಇದರಲ್ಲಿ ಜಯಮಾಲಾ ಅವರ ಮಗಳು ಸೌಂದರ್ಯ ಅಂತ. ಸೌಂದರ್ಯ ಜಯಮಾಲ ಫಸ್ಟ್ ಮೊದಲನೇ ಸ್ವಾಮಿ, ನನಗೂ ಹೀರೋಯಿನ್ ಇದ್ದಾಳೆ ಪಿಕ್ಚರ್, ವಯಸ್ಸಾಯ್ತು ಅಂತ ಹಂಗೆ ಅನ್ಕೊಂಬೇಡಿ. ಇವನೊಬ್ಬನಿಗೆಲ್ಲ ಹೀರೋಯಿನ್. ಯಾರು ಸರ್ ನಿಮ್ಮ ಹೀರೋಯಿನ್? ನನ್ನ ಹೀರೋಯಿನ್ನು ಕ್ಯಾಥ್ರಿನ್ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ. ವಯಸ್ಸಾದ ಕ್ಯಾರೆಕ್ಟರ್ಗೂ ಹೀರೋಯಿನ್ ಅವರು ತಾಯಿಯಾಗೂ ಮಾಡಿದ್ದಾರೆ, ಹೀರೋಯಿನ್ ಆಗೂ ಮಾಡಿದ್ದಾರೆ. ಹೌದಾ? ಮತ್ತೆ ಅವ್ರ ಹೀರೋಯಿನ್? ನಮಗೆಲ್ಲಿ ಹೀರೋಯಿನ್, ಇವರಿಬ್ರು ಶ್ರೀಮಂತರು ಆರಾಮಾಗಿ ಹೀರೋಯಿನ್ ಜೊತೆ ಲವ್ ಮಾಡ್ಕೊಂಡು ಓಡಾಡ್ತಾರೆ. ನಾನು ಬಡವ ಮಾಡಾಕ್ ಬಿಟ್ಟಿದ್ದಾರೆ ಪಿಕ್ಚರಲ್ಲಿ. ನನಗೆ ತಾಯಿನೇ ಹೀರೋಯಿನ್, ತಾಯಿನೇ ಸರ್ವಸ್ವ ಈ ಪಿಕ್ಚರಲ್ಲಿ. ನಿಮ್ಗೆ ಹೀರೋಯಿನ್ ಕೊಟ್ಟೇ ಇಲ್ಲ ಹಾಗಾದ್ರೆ? ಇಲ್ಲ ರೀ, ನೋಡ್ರಿ ಹೆಂಗೆ ಯಾಮಾರ್ಸಿದಾರೆ ಇಬ್ರು ಸೇರಿ. ಇಬ್ರು ಸೇರಿ ಮೋಸ ಮಾಡಿದ್ದಾರೆ ನಿಮಗೆ. ಹೀರೋಯಿನ್ ಇಲ್ಲದೆ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಈಗ ನಾರ್ಮಲ್ ಹೀರೋಯಿನ್ ಇದ್ದು ನಿಜ ಹೇಳ್ಬೇಕಂದ್ರೆ ನನಗೆ ಹೀರೋಯಿನ್ ಇಲ್ದಿರೋ ಪಿಕ್ಚರ್ ಮಾಡ್ಬೇಕಂತಾನೆ ಭಾಳ ಇಷ್ಟ. ಒಬ್ಬರೇ ಇರಬೇಕು ಅಂತ. ಯಾಕಂದ್ರೆ ಹೀರೋಯಿನ್ ಇದ್ರೆ ಒಂದು ಡ್ಯಾನ್ಸ್ ಮಾಡಬೇಕು, ಸಾಫ್ಟ್ ಆಗಿರ್ಬೇಕು, ಲವ್ ಮಾಡಬೇಕು. ಹೀರೋಯಿನ್ ಇಲ್ಲ ಅಂದ್ರೆ ಇಷ್ಟ ಬಂದಾಗಿರ್ಬೋದು. ಈಗ ಮದುವೆ ಆಗದಿರೋ ಬ್ಯಾಚುಲರ್ ಇರ್ತಾರೆ ನೋಡಿ, ಆರಾಮಾಗಿ ಆ ಥರ. ಮದುವೆ ಆದರೆ 6 ಗಂಟೆಗೆ ಫೋನ್ ಬರ್ತದೆ, ಎಲ್ಲಿದ್ಯಾ, ವೇರ್ ಆರ್ ಯು, ಹೌ ಆರ್ ಯು ಅಂತಲ್ಲ, ವೇರ್ ಆರ್ ಯು, ಪ್ಲೀಸ್ ಕಮ್. ಎಲ್ಲದಕ್ಕೂ ಆನ್ಸರಬಲ್ ಆಗ್ಬಿಡ್ತೀವಿ. ಏನು ಸರ್ ಹೀಗೆ ಹೇಳ್ತಾ ಇದ್ದಾರೆ? ಹೀರೋಯಿನ್ ಇಲ್ಲ ಅಂದ್ಕೊಂಡು ಹೇಳ್ತಾ ಇದ್ದಾರೆ, ಹೇಗೆ ಮದುವೆ ಆಗಬಾರ್ದು? ಏನೋ ಅಪ್ಪ, ಅವ್ರ ಥರ ಎಲ್ಲ ನಾವು ಕಷ್ಟಪಟ್ಟಿಲ್ಲ. ಆರಾಮಾಗಿ ಹೀರೋಯಿನ್ ಇಟ್ಕೊಂಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದೀವಿ. ನಾನೇ ಹುಡುಗರ ಜೊತೆ ಹೋಗ್ಬಿಟ್ಟು ಒಂದು ಸೋಲೋ ಸಾಂಗ್ ಮಾಡಿದ್ದೀನಿ ರೆಹಮಾನ್ ಅವ್ರದ್ದು. ಈ ಥರ ನನ್ನ ಕ್ಯಾರೆಕ್ಟರ್ ಜಾಲಿಯಾಗಿ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಹೀರೋಯಿನ್ ಕೊಟ್ಟಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಫೀಲಿಂಗ್ ಅಂದರೆ ನಾನು ಭಾಳ ಚೆನ್ನಾಗಿ ಮಾಡಿದೆ, ನನಗೆ ಭಾಳ ಇಷ್ಟ ಅದು ಇದು ಅಂತ ಹೇಳ್ತೇನೆ. ನನ್ನ ಪ್ರಕಾರ ಪ್ರತಿಯೊಬ್ಬನ ಲೈಫಲ್ಲಿ ಒಂದು ಹೀರೋಯಿನ್ ಇರಬೇಕು, ಅದೇ ಜೀವನ ಅಲ್ವಾ? ಕರೆಕ್ಟ್. ಇಲ್ಲ ಅಂದರೆ ಏನಂದರೆ ಇವಾಗ ಏನೋ ಎಮ್ಮೆಗೆ ಮೂಗುದರಾಗದೆ ರೋಡಲ್ಲಿ ಬಿಟ್ರೆ ಹಿಂಗಾಗುತ್ತೆ, ಹಂಗಾಗ್ಬಿಡುತ್ತೆ. ಒಂದಿರ್ಬೇಕು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಅಲ್ವಾ? ಎಲ್ಲೇ ಓಡಾಡ್ರು ವಾಪಸ್ ಮನೆಗೆ ಹೋಗ್ಬೇಕಲ್ಲ. ಸೊ ಮೋಸ್ಟ್ಲಿ ಆ ವಿಷಯದಲ್ಲಿ ಇವರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರ್ಬೋದು, ತಂದೆ ಆದವರು. ಹೆಣ್ಣು ಸಂಸಾರದ ಕಣ್ಣು ಅಥವಾ ಏನು ಬೇಕೋ ಬೇಡವಾ ಅಂತ ತುಂಬ. ನಿಜವಾಗ್ಲು ಇವನು ಹೇಳ್ತಿರೋದು ಕರೆಕ್ಟ್, ಇವನು ಹೇಳ್ತಿರೋದು ರಾಂಗ್. ಅದಕ್ಕೆ ಹೊರಗಡೆ ಇಟ್ಟಿದ್ದೀರಾ ಅವ್ರನ್ನ ಮೋಸ್ಟ್ಲಿ. ಹೌದೌದೌದು ಸರ್, ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಗಾಡ್ ಫಾದರ್ ಅಂತ ಬಂದಾಗ ವರ್ಡೇ ಕೇಳ್ತಾ ಇದ್ರೆ ಎಲ್ಲೋ ಒಂದು ಈ ಲೈಫಲ್ಲಿ ಒಬ್ಬರು ಮಾದರಿಯಾಗಿ ಅಥವಾ ಒಬ್ರಿಗೊಂದು ಗುರುವಿನ ಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಆ ಗಾಡ್ ಫಾದರ್ ಅಂತ ಹೆಸರು ನಿಮಗೆ ಕೊಟ್ಟಿದ್ದಾರೆ ಅಂದರೆ ಏನು ಅರ್ಥ ಏನಿದು? ಇಲ್ಲಿ ನೀವು ಯಾರಿಗೆ ಗಾಡ್ ಫಾದರ್ ಅಥವಾ ಯಾರಿಗೆ ಗಾಡ್ ಫಾದರ್ ಅಲ್ಲ ಅನ್ನೋ ಒಂದು ಹೇಗೆ ಕನ್ಕ್ಲೂಷನ್ ಏನು ಸರ್ ಅದ್ರದ್ದು? ಅದೇನಂದರೆ ಅವನು ಕ್ಯಾರೆಕ್ಟರೈಸೇಷನ್, ಇಡೀ ಸಿನಿಮಾದಲ್ಲಿ ಅವನು ಎಷ್ಟು ಸ್ಯಾಕ್ರಿಫೈಸಿಂಗ್ ಕ್ಯಾರೆಕ್ಟ್ರು, ಯಾವ ರೀತಿ ಇರ್ತಾನೆ ಅವನು, ಏನೆಲ್ಲ ಮಾಡ್ತಾನೆ ಅಂದರೆ ಪ್ರೀತಿ ತನ್ನೋರ್ಗೋಸ್ಕರ ಯಾವ ಲೆವೆಲ್ಗೆ ಇದಾಗಿರ್ತಾನೆ, ಬಲಿದಾನ ಮಾಡಿರ್ತಾನೆ. ಇದೆಲ್ಲವನ್ನು ಸೇರಿ ಅವನೊಬ್ಬ ಫಾದರ್ ಮಾತ್ರ ಅಲ್ಲ, ಅವ್ನು ಗಾಡ್ ಫಾದರ್ನ ಥರ ಒಂದು ಕ್ಯಾರೆಕ್ಟರ್ ಅಂತ ಚಿತ್ರ ಇದು. ಇದೇನು ಗೊತ್ತಾ, ಇದು ಅದೇ ಹೇಳಿದ್ದು, ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳಕ್ಕೆ ಸಾಧ್ಯ ಇಲ್ದಿರೋಂಥ ಇದು. ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳೋಕ್ಕಾಗಲ್ಲ ಇದು. ಓವರ್ ಆಲ್ ಸ್ಟೋರಿ ಅಂದರೆ ಇಟ್ ಈಸ್ ಎ ವೆರಿ ಕಮರ್ಷಿಯಲ್, ಏನೋ ಸಿಕ್ಕಾಪಟ್ಟೆ ಒಂದು ಥ್ರಿಲ್ ಇರುವಂಥ ಚಿತ್ರ. ಇಡೀ ಪಿಕ್ಚರ್ ನೀವು ಬಿಗಿನ್ ಟು ಎಂಡು ನಿಮಗೆ ಕ್ಯೂರಿಯಾಸಿಟಿ ಕಂಟಿನ್ಯೂಸ್ ಆಗಿ ಎಂಡ್ವರೆಗೂ ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ. ನೀವು ಬಿಗಿನಿಂಗ್ ಒಂದೆರಡು ಸೀನ್ ಜಾಲಿಯಾಗಿ ಮಜವಾಗಿ ಬಂದು ಒಂದು ಸಾಂಗ್ ಆಗಿ ಸ್ಟಾರ್ಟ್ ಆದ್ರ ಮೇಲೆ ನಿಮ್ಗೆ ಫುಲ್ ಕ್ವಶನ್ಸ್ಗಳೇ, ಇದೇನಿದು, ಓಹೋ ಹಿಂಗ. ಅದಾದ್ಮೇಲೆ ಇನ್ನೊಂದು ಒಪ್ಪನ ಅದು ಹೆಂಗಿದೆ ಅಂದರೆ ಸ್ಕ್ರೀನ್ ಪ್ಲೇ ಹಿಂಗಿದೆ. ಇದು KS ರವಿಕುಮಾರ್ ಮಾಡಿರೋ ಸ್ಕ್ರೀನ್ ಪ್ಲೇ, ಇದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ ಸ್ಕ್ರೀನ್ ಪ್ಲೇ ನೋಡಿ ನಂಗೆ ಇದಾಗೋದು, ಎಂಥ ಸ್ಕ್ರೀನ್ ಪ್ಲೇ ಈ ಥರ. ಯಾಕಂದರೆ ನನಗೂ ಒಬ್ಬ ರೈಟ್ರಾಗಿ ಸ್ಕ್ರೀನ್ ಪ್ಲೇ ಮಾಡಬೇಕು ಅಂತ ಆಸೆ ಇಲ್ಲ, ಬೇರೆ ಬೇರೆ ಥರ ಸಿನಿಮಾಗಳು. ಇದು ಒಂದು ಸ್ಕ್ರೀನ್ ಪ್ಲೇ ಭಾಳ ಒಳ್ಳೆ ಕಮರ್ಷಿಯಲ್ ಆಗಿರೋ ಸ್ಕ್ರೀನ್ ಪ್ಲೇ. ಏನಂದರೆ ಕ್ಯೂರಿಯಾಸಿಟಿ ಕನ್ಫ್ಯೂಷನ್ಗೋಸ್ಕರ ಮಾಡಿರೋಂಥ ಇದಲ್ಲ, ಒಳ್ಳೆ ಕತೆ ಇಟ್ಕೊಂಡು ಅದನ್ನು ಹೆಂಗೆ ಹೇಳಬೇಕು, ಎಷ್ಟು ಇಂಟ್ರೆಸ್ಟಿಂಗಾಗಿ ಹೇಳ್ಬೋದು ಅನ್ನೋದು ಅಷ್ಟು ಇಂಟ್ರೆಸ್ಟಿಂಗಾಗಿ ಹೇಳಿದ್ದಾರೆ ಪಿಕ್ಚರ್ನ. ಸೊ ಹಿಂಗೆ ಹೋಗಿರೋ ಪಿಕ್ಚರ್ ಸೆಕೆಂಡ್ ಹಾಫ್ ಅನ್ನೋದು ಹಿಂಗೆ ಹೊಟ್ಟಾಗುತ್ತೆ ಮೇಲೆ, ಆ ಥರ ಇದೆ ಅದು. ಸೊ ಜನ ಸೀಟಲ್ಲಿ ಕೂತರು ಅಲ್ಲಾಡೋಕ್ಕಾಗಲ್ಲ ಅಂತ ಹೇಳಿ. ಇಲ್ಲ, ನನ್ನ ಪ್ರಕಾರ ತುಂಬ ಇಂಟ್ರೆಸ್ಟಿಂಗ್ ಇರೋದ್ರಿಂದ ಏನೋ ನಿಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಪಿಕ್ಚರಲ್ಲಿ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸು, ಒಂದು ಬೇರೆ ಬೇರೆ ಥರ ಕ್ಯಾರೆಕ್ಟ್ರು, ಈ ಥರದ್ದೆಲ್ಲ ಬರುವಾಗ ಒಂಥರ ನಿಮಗೆಲ್ಲವೂ ಸರ್ಪ್ರೈಸಿಂಗ್ ಆಗಿರುತ್ತೆ. ನೆಕ್ಸ್ಟ್ ಏನು ಮುಂದೇನು ಇದೇನಪ್ಪ ಕ್ಯಾರೆಕ್ಟರ್. ಆಮೇಲೆ ಆ ಕ್ಯಾರೆಕ್ಟರ್ ಬಂದಾಗ ಅದು ಎಷ್ಟು ಕಮರ್ಷಿಯಲ್ ಆಗಿದೆ ಅಂದರೆ, ನನಗೆ ಮೊನ್ನೆ ರಾಜೇಶ್ ರಾಮ್ನಾಥ್ ಹೇಳ್ತೇನೆ, ನಾನು ವಿಸಿಲ್ ಹೊಡಿಯೋದು ಕಲ್ತ್ಕೊತೀನಿ, ಯಾಕಂದರೆ ಈ ಪಿಕ್ಚರ್ಗೆ ಹೋದರೆ ವಿಸಿಲ್ ಹೊಡಿದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಆ ಥರ ನಮಗೆ ಟೆಂಪ್ಟ್ ಆಗುತ್ತೆ. ನಾನು ಆ ಥರ ಇದೆ, ಅದು ತುಂಬ ಪ್ಲಸ್ ಪಾಯಿಂಟ್. ನಾರ್ಮಲ್ ಆಗಿ ನಿಮ್ಮ ಡೈರೆಕ್ಷನ್ ಸಿನಿಮಾಗಳು ಬಂದರೂ ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಹೀಗೆ ಇರುತ್ತೆ ಅನ್ಬೋದು. ಆ ಕುತೂಹಲ, ಕ್ಯೂರಿಯಾಸಿಟಿ ಎಲ್ಲ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಈಗ ಸಾಕಷ್ಟು ಜನ ಹೇಳ್ತಾರೆ ಉಪೇಂದ್ರ ಅವ್ರ ಸಿನಿಮಾ ಒಂದ್ಸಲ ನೋಡ್ರೆ ಅರ್ಥ ಆಗಲ್ಲಪ್ಪ ಅಂತ. ಸಿನಿಮಾದಲ್ಲಿ ಅಂಥ ಕಂಟೆಂಟ್ ಇರುತ್ತೆ, ನೀನು ನೀಟಾಗಿ ಕುತ್ಕೊಂಡು ಒಂದು ಚೂರು ಆ ಕಡೆ ಈ ಕಡೆ ಅಲ್ಲಾಡ್ದಾಗ ನೋಡ್ಬೇಕು, ಅವಾಗಲೇ ಸಿನಿಮಾ ಅರ್ಥ ಆಗುತ್ತೆ. ಇದು ಅರ್ಥ ಆಗುತ್ತೆ, ಇದು ಅರ್ಥ ಆಗದಿರುವಂಥ ಸಿನಿಮಾ ಅಲ್ಲ. ನೀಟಾಗಿ ಅಷ್ಟು ಕ್ಯೂರಿಯಾಸಿಟಿ ಅರ್ಥ ಆದ್ರ ಮೇಲೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದಿಲ್ಲ, ತುಂಬಾ ಕಷ್ಟ. ಹೊರಗಡೆ ಬಂದ್ಮೇಲೂ ಕಾಡ್ತಾ ಇರ್ಬೇಕು ನಿಮಗೆ. ಫಸ್ಟ್ ಹಾಫ್ ಅಲ್ಲಿ ಕ್ಯೂರಿಯಾಸಿಟಿ ಇದು, ಸೆಕೆಂಡ್ ಹಾಫ್ ಅಲ್ಲಿ ಅರ್ಥ ಆಗುತ್ತೆ. ಅರ್ಥ ಆದ ಮೇಲೆ ಕ್ಯೂರಿಯಾಸಿಟಿ ಇದೆಯಲ್ಲ, ತುಂಬಾ ಏನು ಇಂಟ್ರೆಸ್ಟಿಂಗ್ ಆಗಿದೆ ಅದು ಸೆಕೆಂಡ್ ಹಾಫ್. ನೀವು ಈ ಸ್ಕ್ರೀನ್ ಪ್ಲೇ ಎಲ್ಲ ಕೇಳಿದ್ಮೇಲೆ ಈ 3 ಪಾತ್ರ ಮಾಡೋಕ್ಕೆ ಎಷ್ಟು ದಿನ ಒಂಥರ ಅಂದರೆ ನೀವು ಇನ್ವಾಲ್ವ್ ಆದ್ರಿ, ಟ್ರೈನಿಂಗ್ ತೊಗೊಂಡ್ರಿ, ಹೇಗೆಲ್ಲ ಒಂದು ಇದು ಮಾಡ್ಕೊಂಡ್ರಿ ಸರ್? ಯಾಕಂದರೆ 3 ಡಿಫ್ರೆಂಟ್ ಶೇಡ್ ಇರೋ ಪಾತ್ರ, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಇಲ್ಲೇ ನೋಡಿದ್ರು ನೀವು
ಆ ಗೆಟಪ್ ಇದೆಲ್ಲ ಪೋಸ್ಟರ್ ನೋಡ್ತಾ ಇದ್ರು 3 ಡಿಫ್ರೆಂಟ್ ಶೇಡು. ಅದನ್ನ ನೀವೇ ಮಾಡಬೇಕು ಅಂತ. ಇದೇನಂದ್ರೆ ಸ್ವಲ್ಪ ನಮಗೆ ಅದಕ್ಕೆ ನಾನು ಫಸ್ಟೇ ಪ್ರೊಡ್ಯೂಸರ್ಗೆ ಹೇಳಿದ್ದು, ನಮ್ಗೆ ಟೈಮ್ ಬೇಕು ಈ ಪಿಕ್ಚರ್ ಮಾಡೋದಕ್ಕೆ, ಈಸಿಯಾಗಿ ಆಗಲ್ಲ. ಯಾಕಂದ್ರೆ ನೋಡಿ ಆಲ್ಮೋಸ್ಟ್ 1.5 ವರ್ಷ 2 ವರ್ಷ ಆಗ್ತಾ ಬಂತು. ಈಗಲೂ ಕೂಡ ಮಿಕ್ಸಿಂಗ್ ವರ್ಕು ಅದು ಇದು ಡೈರೆಕ್ಟ್ ಓಡಾಡ್ತಾನೆ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್, ಮ್ಯೂಸಿಕ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಇರ್ಬೋದು, ಆಮೇಲೆ ಕ್ಯಾರೆಕ್ಟರೈಸೇಷನ್ನು, ಮೇಕಪ್ಪು, ಫೋಟೋಗ್ರಫಿ, ಮಿಕ್ಸಿಂಗು, ಪ್ರತಿಯೊಂದು ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿರೋ ಪಿಕ್ಚರು ಏನೋ ಅದು ಹೇಳ್ತಾರಲ್ಲ, ಒಂದು ಗೆರೆನ ಸುಮ್ಮನೆ ಹಿಂಗೆ ಎಳೆದ್ಬಿಡ್ಬೋದು, ಅದೇ ಥರ ಇನ್ನೊಂದು ಗೆರೆ ಎಳೆಯೋದು ಭಾಳ ಕಷ್ಟ ಅದು ಅಂತ. ಆ ಥರ ಸೊ ಇದರಲ್ಲಿ ಏನಂದರೆ ಗೆಟಪ್ಗೆ ಟೈಮ್ ಕೊಡಬೇಕು, ಏನೋ ಪರ್ಫಾರ್ಮೆನ್ಸಿಗೆ ಟೈಮ್ ಕೊಡಬೇಕು. ಆಮೇಲೆ ಇವು ಮಾಸ್ಕ್ ಅಂದಾಗ ಅದಕ್ಕೆ ಅದು ಟೈಮ್ ತೊಗೊಳತ್ತೆ. ಒಂದೊಂದು ಕ್ಯಾರೆಕ್ಟರ್ ಮಾಡಿದಾಗಲೂ ಈ ಕ್ಯಾರೆಕ್ಟರ್ ಕಂಟಿನ್ಯೂಟಿ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡು 3 ಕ್ಯಾರೆಕ್ಟರ್ ಒಂದೇ ಫ್ರೇಮಲ್ಲಿ ಬರುತ್ತೆ, 2 ಕ್ಯಾರೆಕ್ಟರ್ ಒಂದೇ ಫ್ರೇಮಲ್ಲಿ ಬರುತ್ತೆ. ಈ ಥರ ಇದ್ದಾಗ ಸ್ವಲ್ಪ ಟೈಮ್ ಟೇಕಿಂಗ್, ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಮ್ಯಾಚ್ ಆಗುತ್ತೆ. ಹೌದು ನೋಡಿ ಸರ್, ತಂದೆಯವ್ರು ಅಷ್ಟೆಲ್ಲ ಹೇಳ್ತಾ ಇದ್ರು ಎಕ್ಸ್ಪೀರಿಯನ್ಸ್. ನೋಡಿ ತಂದೆಯವ್ರು ಹೇಳಿದ್ರು, ನಿಮ್ಮ ಅಣ್ಣವ್ರು ಹೇಳಿದ್ರು, ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಬಟ್ ನೀವಂತೂ ಹ್ಯಾಪಿ ಆಗಿದ್ದೀರಾ ನೀವು ಹೇಳೋ ಪ್ರಕಾರ. ಹೀಗೆ ನಾನು ಹೇಳ್ತಿದ್ದೀನಲ್ಲ ಅವಾಗಿಂದ, ನಾನೆಲ್ಲ ಹ್ಯಾಪಿ ಆಗಿರೋದು, ಇವರಿಬ್ಬರೇ ಹ್ಯಾಪಿ ಆಗಿರೋದು ಅಂತ. ನಾನು ಸ್ಟ್ರಗ್ಲರ್ ಪಿಕ್ಚರ್ ಅಲ್ಲ, ಬಟ್ ಹೀರೋಯಿನ್ ಇಲ್ಲದೆ ಹ್ಯಾಪಿ ಆಗಿದ್ರೆ ಡ್ಯಾನ್ಸ್ ಮಾಡಂಗಿಲ್ಲ ಅದು ಇದು ಅಂದ್ಕೊಂಡು. ಅಲ್ಲ, ಇದೊಂಥರ ಬೇರೆ ಥರ ಸ್ಟ್ರಗ್ಲಿಂಗ್ ಹ್ಯಾಪಿನೆಸ್. ಸ್ಟ್ರಗ್ಲಿಂಗ್ ಹ್ಯಾಪಿನೆಸ್ ಇರೋದು, ಹ್ಯಾಪಿನೆಸ್ ಅಲ್ಲಿ ಸ್ಟ್ರಗಲ್ ಇರೋದು. ಸೊ ನಿಮಗೆ ಇವರಿಬ್ರು ಪಾತ್ರಗಳನ್ನ ನೋಡ್ತಾ ಇದ್ದಾಗ ಹೇಗೆ ಅನಿಸ್ತಾ ಇತ್ತು ನಿಮಗೆ? ಅಂದ್ರೆ ನಿಮ್ಮ ಪಾತ್ರ ಹೊಟ್ಟೆ ಉರಿತಾ ಇತ್ತು. ಏನ್ ದೊಡ್ಡ ಬಂಗ್ಲೆ, ಕಾರು, ಶ್ರೀಮಂತಿಕೆ, ಹೀರೋಯಿನ್ನು, ಡ್ಯಾನ್ಸು, ಸಾಂಗು, ಏನು ವೈಭೋಗ ಇವ್ರದ್ದು. ನಾನು ಮಾತ್ರ ರೋಡಲ್ಲಿ ಬಿದ್ಕೊಂಡು ಒದ್ದಾಡ್ತಾ ಇದ್ದೆ. ಸೊ ಒಂಥರ ಒಳಗಡೆ ಜಲಸಿ. ತುಂಬಾ ಕೋಪ ಬಂದಿತ್ತು ಅನ್ಸುತ್ತೆ. ಸಾಕಷ್ಟು ಅನ್ಯಾಯ ಮಾಡ್ಬಿಟ್ಟಿದ್ದಾರೆ, ನನಗೆ ಏನು ಕೊಟ್ಟಿಲ್ಲ, ಏನು ಸಿಗ್ತಿಲ್ಲ ಅಂತ. ಪಿಕ್ಚರ್ ನೋಡಿ ಏನು ಮಾಡ್ತೀನಿ. ಓಕೆ ಸರ್, ನಿಜವಾಗ್ಲೂ 3 ಜನ ಹತ್ರ ಮಾತಾಡ್ತಾ ಇದ್ದೀನಿ. ಬಟ್ ಒಂದೇನಂದ್ರೆ ಸಾಕಷ್ಟು ಕನ್ಫ್ಯೂಷನ್ ಆಗೋಗ್ಬಿಟ್ಟಿದ್ದೀನಿ ನಾನೇ ಇವಾಗ, ಏನು ಮಾಡೋದು ಏನು ಅಂತ. ನೋಡಿ, ಒಂದು ಕೆಲಸ ಮಾಡಿ, ನೀವು ಸಪ್ರೇಟಾಗಿ ಇವ್ರ ಹತ್ರ ಮಾತಾಡಿ, ಅವ್ರ ಹತ್ರ ಮಾತಾಡಿ, ಆಮೇಲೆ ನಾನು ಸಪ್ರೇಟಾಗಿ ಮಾತಾಡ್ತೀನಿ. ಓಕೆನಾ? ಈಗ ಒಂದು ಟೀ ಕುಡ್ಕೊಂಡ್ಬಿಡ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು ಸರ್. ಬಾಯ್ 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 ಬಾಯ್. ಏನು ಹಿಂಗೆ ಎದ್ದೋಗ್ಬಿಟ್ಟ? ನಾನೇನು ಮಾಡಲಿ ಕೂತ್ಕೊಂಡು? ನನಗೂ ಟೈಮ್ ಆಗ್ತಿದ್ದೀರಿ ಊಟಕ್ಕೆ. ನೋಡಿ 2:15 ಆಗೋಯ್ತು. ನಾ ಊಟ ಮಾಡ್ಕೊಂಡ್ ಬಂದ್ಬಿಡ್ಲಾ? ಇವನ ಹತ್ರ ಮಾತಾಡ್ತಾ ಇರಿ. ನಾನೆಲ್ಲ ನನ್ನ ಹತ್ರ ಎಲ್ಲ ಕೇಳ್ಬಿಟ್ಟಲ್ಲ. ಖಂಡಿತ ಸರ್, ಅದೇ ನೀವು 3 ಜನ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕನ್ಫ್ಯೂಸ್ ಆಗಿ ಯಾರನ್ನ ಮಾತಾಡಿಸ್ಲಿ. ನಾನು ಬರ್ತೀನಿ. ಓಕೆ, ಮತ್ತೆ ತುಂಬಾ ಸಂತೋಷ. ಥ್ಯಾಂಕ್ ಯು. ನನ್ನೇ ಕೇಳಬೇಕಂತ ಏನು ಕ್ವಶನ್ ಕೇಳಿದಿರೋ ಕೇಳಿ. ನಾ ಏನ್ ಸರ್ ಕೇಳಲಿ, ಏನ್ ಕ್ವಶನ್ ಕೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಇಬ್ರು ಸೇರಿ ಕನ್ಫ್ಯೂಸ್ ಮಾಡ್ಬಿಟ್ಟು. ಇಬ್ರಲ್ಲ 3 ಜನ ಸೇರಿ ಮಾಡಿದ್ರೆ ಒಬ್ರು ಆದ್ರೆ ಒಂಥರ 3 ಜನ. ಇಷ್ಟು ದಿನ ಬಂದಾಗ ಒಬ್ರು ಆಫೀಸರ್ ಸಿಗ್ತಾದ್ರೆ ನಾವು ಮಾತಾಡ್ಕೊಂಡು ಅದು ಇದು ಸಿನಿಮಾ ಕೇಳಿ. ನೀವೇ ತಾನೇ ಗಾಡ್ ಫಾದರ್ 3 ಕ್ಯಾರೆಕ್ಟರ್ ಇಂಟರ್ವ್ಯೂ ಮಾಡಿ. ನಾನೇನೋ ಸುಮ್ಮನೆ ಕರ್ಸಿ ಅಂದೆ, ನನಗೇನು ಗೊತ್ತು ನಿಜವಾಗ್ಲೂ ಬರ್ತಾರೆ 3 ಜನ ಅನ್ಕೊಂಡು. ಈ ರೇಂಜಲ್ಲಿ ಕನ್ಫ್ಯೂಸ್ ಮಾಡಿದ್ದೀರಾ. ನಿಜವಾಗ್ಲೂ ನನಗೆ ಈ ಕ್ವಶನ್ ಕೇಳಕ್ಕೆ ಐಡಿಯಾ ಇಲ್ಲ, ಏನು ಬರ್ತಾ ಇಲ್ಲ ನನಗೆ. ಫಸ್ಟ್ ನಾನು ಹೋಗ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಒಳ್ಳೆ ಕೆಲಸ. ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಆ ಕೆಲಸ ಮಾಡಿ. ಅವಾಗ ನೀವು ವೇದನ್ ಕ್ವಶನ್ ಕೇಳೋದು, ನಮಗೂ ಆನ್ಸರ್. 3 ಜನರ ಕೂರ್ಸಿ ಮತ್ತೆ ಕ್ವಶನ್ ಕೇಳ್ತೀನಿ. 3 ಜನ ಕೂರಿಸ್ತೀನಿ. ಯಾಕಂದ್ರೆ ಇವಾಗ ನೀವು ಹೊಡೆದಿರೋ ಟಾಂಗ್ಗಳೆಲ್ಲ ನನಗೆ ಗೊತ್ತಾಗಿಲ್ಲ ಏನು ಎಂತ ಅಂತ. ಫುಲ್ ಹುಳ ಬಿಡ್ಕೊಂಡ್ಬಿಟ್ಟಿದ್ದೀನಿ. ಸಿನಿಮಾ ನೋಡಿದಾಗ ನನಗೆ ಅರ್ಥ ಆಗೋದು ಅದೇನು ಅಂತ. ಅವಾಗ ಬಂದ್ಬಿಟ್ಟು ನಾನು ನಿಮ್ ಕ್ವಶನ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕರೆಕ್ಟ್ ಆಗಿ ಫ್ರಾಂಕ್ ಆಗಿ ಓಪನ್ ಆಗಿ ಹೇಳಿ. ಡೆಫಿನೆಟ್ಲಿ ಹೇಳ್ತೀನಿ ಸರ್. ಯಾಕಂದ್ರೆ ನೀವು 3 ಜನ ಕೂತ್ಕೊಂಡು ಹೇಳಿರೋದೇ ನನಗೆ ಇವಾಗ ಇಲ್ಲಿ ಕೂರಕ್ ಆಗ್ತಿಲ್ಲ, ಹೋಗಿ ಸಿನಿಮಾ ನೋಡ್ಬೇಕು ಅನಿಸ್ತಾ ಇದೆ. ನೋಡಿ, ಸೊ ವರಲಕ್ಷ್ಮಿ ಹಬ್ಬದ ದಿನ ಸಿನಿಮಾ ಬರ್ತಿದೆ, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ನಿಮಗೂ ಅಷ್ಟೇ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ ಇಷ್ಟೋ ತನಕ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಗಾಡ್ ಫಾದರ್ ಬಗ್ಗೆ ಸಾಕಷ್ಟು ವಿಷಯ ಮಾತಾಡಿದ್ರು. ನಿಜ ಹೇಳಬೇಕು ಅಂದರೆ 3 ಜನನೂ ಕುತ್ಕೊಂಡು ವಿಷಯ ತಿಳಿಸ್ಕೊಟ್ರು, ಅವರವರ ಕ್ಯಾರೆಕ್ಟರ್ ಹೇಗಿತ್ತು ಏನು ಅಂತ. ಸೊ ಸಾಕಷ್ಟು ದಿನಗಳ ನಂತರ ಕಟರ್ವೀರ ಬಂದು 10 ವಾರ ಗ್ಯಾಪ್ ಆದಮೇಲೆ ಮಂಜು ಅವ್ರು ಹೇಳಿರೋ ಥರನೇ ಗಾಡ್ ಫಾದರ್ ರಿಲೀಸ್ ಆಗ್ತಾ ಇದೆ. ವರಲಕ್ಷ್ಮಿ ಹಬ್ಬ ದಿನ ಹೋಗಿ ಎಲ್ಲರೂ ಸಿನಿಮಾ ನೋಡಿ ಮಿಸ್ ಮಾಡದೆ ನೋಡಬೇಕು. ಯಾಕಂದರೆ ಅವ್ರು ಇಷ್ಟೆಲ್ಲ ಹೇಳಿದಾಗ ನಿಜವೂ ಸಾಕಷ್ಟು ಒಂದು ಕುತೂಹಲ ಕ್ಯೂರಿಯಾಸಿಟಿ ಆಗಿದೆ. ಈಗ ನಾನು ನೋಡಲೇಬೇಕು ಅನ್ಸ್ತದೆ. ನಾನು ಹೋಗಿ ಸಿನಿಮಾ ನೋಡ್ಕೊಂಬರ್ತೀನಿ. ನೀವು ಸಿನಿಮಾ ನೋಡ್ಕೊಂಬಂದು ಹೇಗಿದೆ ಅನ್ನೋದು ಇನ್ನೊಬ್ರಿಗೆ ತಿಳಿಸಿ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ನಾನು ಅಲ್ಲೇ ನೋಡ್ತೇನೆ. ಸರಿ ಸರ್, ಟ್ರೈಲರ್ ನೋಡಿಕೊಂಡು ಸೊ ಅದ್ರ ಬಗ್ಗೆ ಮಾತಾಡ್ತಾ ಹಾಗೆ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬರೋಣ. ಆಮೇಲೆ 1 ನಿಮಿಷ, ನೀವು ಬ್ರೇಕ್ ತೊಗೊಳಕ್ಕೆ ಮುಂಚೆ, ನೀವು ಬ್ರೇಕ್ ತಗೊಂಡ್ರ ಮೇಲೆ ಒಂದು ಸಖತ್ ಒಂದು ಥ್ರಿಲ್ ಕೊಡ್ತೀನಿ ನಿಮಗೆ. ಅದೇನು ಅಂತ ಆಮೇಲೆ ನೋಡಿ. ಇವಾಗ ಸದ್ಯಕ್ಕೆ ಬ್ರೇಕ್ ತೊಗೊಳ್ಳಿ. ಅದು ನೀವು ಹೇಳ್ತಾ ಇದ್ದೀರಾ ಇದನ್ನ? ಸಾರಿ ನನಗೆ ಹೇಳ್ತಾ ಇದ್ದೀರಾ ಅಂದ್ಕೊಂಡೆ ನಾನು. ಯಾಕಂದ್ರೆ ನೆಕ್ಸ್ಟ್ 3 ಕ್ಯಾರೆಕ್ಟರ್ ಬರಲಿ ಅಂತ.